ನನ್ನ ತಾಯಿ ಯಾವ ತರ ಬಿದ್ದಿದ್ದಾಳೆ ಅಂತ. ಏನಾಯ್ತು ಹೇಳು ಪಾರ್ವತಿ, ಮಾತನಾಡು ಪಾರ್ವತಿ, ಮಾತನಾಡು. ಯಾಕೆ ಈ ರೀತಿ ಮಾಡಿದ ಒಳಗಿರೋ ಪಾರ್ವತಿ? ಅವ್ವ, ಈ ಪ್ರಪಂಚವನ್ನು ನೋಡುವುದಕ್ಕಿಂತ ಮುಂಚೆ ತಂದೆಯನ್ನು ಕಳೆದುಕೊಂಡೆ. ಸಣ್ಣ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡೆ. ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥನಾದ ಈ ತಪ್ಪನಿಗೆ ತಂದೆ ತಾಯಿಯ ಪ್ರೀತಿ ಮಮತೆ ವಾತ್ಸಲ್ಯವನ್ನು ಕೊಟ್ಟು ನನ್ನನ್ನು ಬೆಳೆಸಿದಿರಿ. ಆದರೆ ಮತ್ತೆ ನನ್ನಿಂದ ದೂರಾಗಿ ಮತ್ತೆ ನನ್ನನ್ನು ಅನಾಥನಾಗಿ ಮಾಡಬೇಡವ. ಪಾರ್ವತಿ, ಸಂತೋಷದ ಸಾಗರದಲ್ಲಿ ತೇಲುತ್ತಿರುವ ಈ ನಮ್ಮ ಸಂಸಾರಕ್ಕೆ ಮತ್ಯಾವ ವಿಧಿ ಕಂಡು ಬಿತ್ತು. ಒಂದು ಕಡೆ ನೋಡಿದರೆ ನೆರವರಿಗೆ ಸಿಕ್ಕು ನಿನ್ನ ಜೀವನ ಬೇಂದರ ಆಗಿ ಹೋಯಿತು. ಇನ್ನೊಂದು ಕಡೆ ಸಾಲದ ಸ್ವರೂಪನಿಗೆ ಸಿಕ್ಕು ನನ್ನ ಜೀವನ ಬೇಂದರ ಆಗಿ ಹೋಯಿತು. ಈ ಪದವನ ಬಾಳು ಕಣ್ಣೀರಿನ ಕೋಟೆ. ಇದು ಸಾಲದೆ ಈ ರೈತನ ಬಾಳಿಗೆ ಮತ್ತೊಂದೊಬ್ಬರ ಜೀವ ಬರೆಯದೆ ಬರದೆ. ನನ್ನ ಬಾಳ ಸಂಗಾತಿಯನ್ನು ಕಳೆದುಕೊಂಡು ಎತ್ತ ಸತ್ತಂತಾಯಿತು ನನ್ನ ಜೀವನ. ಭಾರತಿ, ಸಮಾಧಾನ ಮಾಡ್ಕೋಪ್ಪ, ಸಮಾಧಾನ ಮಾಡ್ಕೋ. ನೀನ್ ಈ ರೀತಿ ಕಣ್ಣೀರಾಕಿ ಮುಂದೆ ಏನಾದ್ರೂ ಆದ್ರೆ ನಮ್ಮ ಗತಿ ಏನಂತ ಸ್ವಲ್ಪ ಆದ್ರೂ ವಿಚಾರ ಮಾಡಿದ್ಯಾ? ಹೇಳಪ್ಪ. ಈ ದುರಂತವನ್ನು ನೋಡಿದ್ರೆ ಯಾವ್ದ ಕಾಡು ಪ್ರಾಣಿ ಮನೆಗೆ ಬಂದು ಇವಳಿದು ಏನು ಮಾಡ್ದಂತ ಅನಿಸ್ತಾ ಇದೆಯಪ್ಪ. ಇದು ಕಾಡ ಪ್ರಾಣಿ ಅಲ್ಲ ತಂಗಿ, ಇದು ಊರಿನಲ್ಲಿರುವ ಮಾನವ ಪ್ರಾಣಿ. ಆ ಪ್ರಾಣಿ ಯಾರು ಎಂದು ಕಂಡು ಹಿಡಿದು ಆ ಪ್ರಾಣಿಯ ರಕ್ತವನ್ನು ಆಡಿಬಿಡುತ್ತೇನೆ. ನಿಂತ್ಕೋ ಪ್ರಶಾಂತ. ಅಪ್ಪ, ನನ್ನ ತಾಯಿಯ ಕೊಂದ ಆತ್ಮಘಾತಕನ ರಕ್ತ ಕೋಪುಳೆ ಮಾಡಿ ನನ್ನ ತಾಯಿಯ ಕೊಂದ ಕುಲಘಾತಕನ ಕತ್ತು ಕಡಿಯುವವರೆಗೂ ನನ್ನ ಅಂತರಾಳದಲ್ಲಿ ಉರಿಯುತ್ತಿರುವ ಬೆಂಕಿ ಜ್ವಾಲ ಆರುವುದಿಲ್ಲ. ಅಣ್ಣ, ಒಂದು ಹೆಜ್ಜೆ ಮುಂದಿಟ್ಟು ನಿಜವಾದ್ರೆ ನಿನಗೆ ನನ್ನ ಮೇಲೆ ಆಣೆಗಿದೆ. ತಂಗಿ ತಂಗಿ ತಂಗಿ, ಆನೆ ಇಟ್ಟು ನಿನ್ನನ್ನು ಬಂಧಿಸಬೇಡಮ್ಮ. ಅಣ್ಣ, ಈಗಾಗ್ಲೇ ತಾಯಿನೇ ಕಳ್ಕೊಂಡಿದ್ದೆ. ಮತ್ತೆ ನಿನ್ನನ್ನು ಕಳ್ಕೊಳ್ಳಕ್ಕೆ ನಮ್ಮ ಮನಸ್ಸು ಒಪ್ತಾ ಇಲ್ಲ, ನಾ ಮನಸ್ಸು ಒಪ್ತಾ ಇಲ್ಲ. ಹೌದು ಪ್ರಶಾಂತ, ನಿನ್ನ ತಂಗಿ ಹೇಳುವುದರಲ್ಲಿ ನಿಜವಿದೆ. ಈಗ ನಮ್ಮ ವೇಳೆ ಸರಿಯಾಗಿಲ್ಲ. ಈ ಸಮಯದಲ್ಲಿ ಏನು ಮಾಡಿದರೂ ಕೂಡ ಅದು ಒಳ್ಳೆಯದಾಗುವುದಿಲ್ಲ. ಮೊದಲು ನಿನ್ನ ತಾಯಿಯ ಅಂತ್ಯಕ್ರಿಯೆ ಮುಗಿಸೋಣ.